ಬೆಂಗಳೂರ ನನ್ನ ಇನ್ಸ್ಟಿಟ್ಯೂಷನಿಗೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದರು, ಭಾಳ ಅದ್ಭುತ ಮನುಷ್ಯ. ಅವ್ರ ಹೆಂಡತಿಯವರು ಚಾರ್ಟರ್ಡ್ ಆರ್ಕಿಟೆಕ್ಟ್ ಆಕಿ. ಅವ್ರ ಗಂಡ ಹೆಂಡತಿ ನಗನಗ್ತಾ ಇದ್ರು, ಎಷ್ಟು ಚಂದ ಸಂತೋಷವಾಗಿದ್ದರು ಅವರು. ಒಂದು ದಿವಸ ಏನಾಗ್ತೋ ಗೊತ್ತಿಲ್ಲ, ಗಂಡ ಆಫೀಸ್ಗೆ ಹೊಂಟಾಗ ಆಕೆ ಏನೋ ಅಂದ್ಲು, ಹೊತ್ತಾಗ ಆಫೀಸ್ಗೆ ಹೊರಡುತ್ತಾಗ ಏನೋ ಅಂದರು, ನನ್ನ ಜನ್ಮಾನ ಸಾಕಾಗಿದೆ ನನಗಿದು ಅಂತ ಹೊರಟ್ಬಿಟ್ಟ ಕಾರ್ನಾಗ. ಆಕೆಗೂ ಮನಸ್ಸು ಬೇಜಾರಾಯ್ತು, ಏನಪ್ಪ ಕಿರಿಕಿರಿ ಇದು ಅಂತ. ಆಕೆ ತನ್ನ ಆಫೀಸಿಗೆ ಹೋದ್ಲಿದ್ದು ಆದ ಘಟನೆ ನಾನು ಕಲ್ಪನೆ ಮಾಡಿ ಹೇಳೋದಿಲ್ಲ. ಮುಂದೆ ಎಕ್ಸಾಕ್ಟ್ಲಿ 2 ತಾಸಿಗೆ ಆಕೆಗೆ ಫೋನ್ ಬಂತು, ಕಾರ್ ನಂಬರ್ ನಿಮ್ದೇನಿದು ಅಂತ. ಹೌದು ಅಂದ್ಲು. ಆ ಕಾರಿಗೆ ಆಕ್ಸಿಡೆಂಟ್ ಆಗಿ ಬಿಡದಿ ಹತ್ರ ಬಂದುಬಿಡ್ರಿ ಅಂತ ತಿಳ್ಕೊಂಡು ಬಿಡದಿ ಹತ್ರ ಹೋದಾಗ ಕಾರಿಗೆ ಆಕ್ಸಿಡೆಂಟ್ ಆಗಿತ್ತು, ಗಂಡ ಸತ್ತೋಗಿದ್ದ. ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದ ಕಾರಣ ಏನು ಅಂತ ಗೊತ್ತಿಲ್ಲ, ಆದ್ರೆ ಆ ಹೆಣ್ಮಗಳು ಮುಂದೆ ಬದುಕಿರೋ ತನಕ ನಾನು ಮನಸ್ಸಿನಾಗ ಕುದ್ದು ಹೋದ್ಲು, ನಾ ಜಗಳಾಡಿದ್ದಕ್ಕೆ ಆತಿದ್ದು ಅಂತ. ನಾ ಹೋಗ್ಬೇಕಾದ್ರೆ ಜಗಳಾಡಿದ್ನಲ್ಲ, ಆ ಸಂಕಟದಿಂದ ಬಹುತೇಕ ಅವ್ನು ಟೆನ್ಷನ್ನಾಗಿ ಎಲ್ಲಿ ಹೊಡೆದ್ನೋ ಗಾಡಿ ಏನು ಮಾಡಿದ್ನೋ ಗೊತ್ತಾಗಲಿಲ್ಲ ಅಂತ ತಿಳ್ಕೊಂಡು. ಯಾಕೆ ಹೇಳ್ತೀನಂದ್ರೆ, ಮಾತಾಡೋದು ಭಾಳ ಸುಲಭ ಇರ್ತದೆ ಯಾವುದೋ ಒಂದು, ಅದ್ರ ಪರಿಣಾಮ ಏನಾಗ್ತದೆ ವಿಚಾರ ಮಾಡೋದಿಲ್ಲ ನಾವು, ಆಮೇಲೆ ವಿಚಾರ ಮಾಡ್ತೀವಿ. ಅದಕ್ಕೆ ಹೇಳೋದು ಯಾವಾಗಲೂ, ಸಿಟ್ಟು ಬಂತಂದ್ರೆ ದಯವಿಟ್ಟು ಏನೂ ಮಾತಾಡ್ಲಿಕ್ಕೆ ಹೋಗಬೇಡ್ರಿ. ಒಂದು 5 ಮಿನಿಟ್ ಏನೂ ಮಾತಾಡೋದು ಬೇಡ, ಏನೂ ತ್ರಾಸಿಲ್ಲ. ಮಾತಾಡೋದು ತಕ್ಕೊಳ್ಳಿಕ್ಕೆ ಬರೋದಿಲ್ಲ, ಅದು ನೆನಪಿಡುತ್ತೆ. ಸ್ವಭಾವ ಹೆಂಗದು ಗೊತ್ತು, ಮನುಷ್ಯನ ಸ್ವಭಾವ ನೆನಪದೇ ನಿಮಗೆ ಅವತ್ತ. 2018ನೇ ಇಸ್ವಿ ಏಪ್ರಿಲ್ 14ನೇ ತಾರೀಕು ಸಂಜೆ 6:30 ಆಗಿತ್ತು. ಕೆಂಪು ಟಿ ಶರ್ಟ್ ಹಾಕೊಂಡು ಕೂತಿದ್ರಿ ಅವತ್ತು. ನೀವು ಏನಂದ್ರಿ ಅವತ್ತು ನನಗೆ? ಎಂಥ ಮೆಮ್ರಿ ನೋಡ್ರಿ ನಮಗೆಲ್ಲ, ಇವು ಅಸಾಧ್ಯ ಮೆಮ್ರಿ. ಚಲೋ ಮಾಡಿದ್ದು ನೆನಪಿರೋದಿಲ್ಲ, ಇಂಥವು ನೆನಪಿರ್ತಾವೆ. ಅದಕ್ಕೆ ಮಾತಾಡಿ ಒದ್ದಾಡೋದಕ್ಕಿಂತ ಮಾಡೋದು. ಇನ್ನೊಂದು ಘಟನೆ ಚೆನ್ನೈದಾಗ ಅದದ್ದು ಹೇಳಿ ಮುಗ್ತೀನಿ ನಾನು, ಭಾಳ ಚಂದ ಘಟನೆ. ಅದು ಜೀವನಕ್ಕೊಂದು ಮಾರ್ಗದರ್ಶಿ ಆಗುವಂಥದ್ದು. ಆ ಹುಡುಗಿ ಇಬ್ಬರು, ಹುಡುಗಿ ತಮಿಳ್ನಾಡವ್ರು ಇಬ್ಬರು. ಗಂಡ ದೊಡ್ಡ ನೌಕರಿ ಒಳಗಿದ್ದಾನೆ ಚೆನ್ನೈದಾಗ, IT ಒಳಗೆ ದೊಡ್ಡ ಕಂಪ್ನಿ ಒಳಗಿದ್ದಾನೆ. ಹೆಂಡತಿ ಸಾಲಿ ಕಲ್ತಿಲ್ಲ, ಅಕ್ಕನ ಮಗಳೇ ಲಗ್ನ ಆಗ್ಯಾನ. ಜಾಸ್ತಿ ಕಲ್ತಿಲ್ಲ ಹುಡುಗಿ, ಹೋಗ್ಯಾಳ, ಏನು ಬರೋಂಗಿಲ್ಲ ಓದ್ಲಿಕ್ಕೆ ಆಕೆಗೆ. ಚಲೋತ್ನಾಗಿದ್ರು. ಒಂದು ಮಗು ಇತ್ತು ಅವ್ರಿಗೆ, 1.5 ವರ್ಷದ ಮಗು. ಗಂಡ ಆಫೀಸಿಗೆ ಹೋದಾಗ ಹೆಂಡತಿ ಫೋನ್ ಮಾಡಿದ್ಲು, ಹುಡುಗ ಭಾಳ ಜ್ವರ ಬಂದಾವ, ಏನು ಮಾಡಲಿ ಅಂತ. ಅವ ಹೇಳೋದೊಂದು ಕೆಲಸ ಮಾಡು, ಅಲ್ಲಿ ಕೆಂಪು ಮುಚ್ಚಳದೊಂದು ಬಾಟ್ಲಿ ಅದ ನೋಡು, ಅದ್ರಾಗ ಔಷಧ ಹಾಕ್ಬಿಡೋಂಗ ಅಂತ. ಆಕೆ ಓದ್ಲಿಕ್ಕೆ ಬರೋದಿಲ್ಲ. ಕೆಂಪು ಮುಚ್ಚಳದ ಬಾಟ್ಲಿ ಅದ ನೋಡಲ್ಲಿ ಮೇಲೆ, ಅದ್ರಂದು ಹಾಕ್ಬಿಡು, 2 ಚಮಚ ಹಾಕ್ಬಿಡು, ಆರಾಮ ಆಗ್ತಾನೆ, ನಾ ಬರ್ತೀನಿ ಮಧ್ಯಾಹ್ನದಾಗ ಅಂತ ಹೇಳ್ದ. ಆಕೆ ಹೆಣ್ಮಗಳು ಹಾಕಿದ್ಲು. ಹಾಕೊಂದು ತಾಸಿ ಮತ್ತೆ ಫೋನ್ ಮಾಡಿದ್ಲು, ಹೆಂಗೆಂಗೋ ಮಾಡ್ಲಿಕ್ಕೆ ಹುಡುಗ, ಲಘು ಬಂದುಬಿಡ್ರಿ ಅಂತ ತಿಳ್ಕೊಂಡು. ತಕ್ಷಣ ಅವ್ನು ಡಾಕ್ಟ್ರಿಗೂ ಫೋನ್ ಮಾಡಿದ, ತಾನೂ ಹೋದ ಮನೆಗೆ. ಹೋಗೋದ್ರ ಮಗು ಸತ್ತೋಗಿತ್ತು. ಇದಾದ ಘಟನೆ ಇದು. ಏನಾಗಿದೆ ಅಂದರೆ, ಆಕೆಗೆ ಕೆಂಪು ಬಾಟ್ಲಿ ಅಂತ ಹೇಳೋಣಲ್ಲ ಮುಚ್ಚಳದ್ದು, ಅದು ಫಾಲಿಡಾಲ್ ಔಷಧ, ಅದು ಕೆಮ್ಮಿನ ಜ್ವರದ ಔಷಧ, ಕ್ರೋಸಿನ್ ಅಲ್ಲದು. ಯಾವುದೋ ಔಷಧ ತಂದಿಟ್ಟನಿಗೆ, ಔಷಧ ಗಿಡಕ್ಕೆ ಹೊಡಿಬೇಕಂತ ತಂದಿಟ್ಟಾನ, ಅದು ಕುಡಿದ್ಬಿಟ್ಟು ಸಾಪಾಪ. ಈಗ ಪರಿಸ್ಥಿತಿ ಏನಾಗಿರಬೇಕು? ಆಕೆ ಗೊತ್ತಾಗ್ಯದ, ತನ್ನ ಮಗ ತಾನೇ ವಿಷ ಕೊಟ್ಟೆ ಅಂತ ಗೊತ್ತಾಗ್ಯದ. ಅವಂಗೇನಾಗಿರ್ಬೇಕು? ಗಂಡ ಬೈತಾನ, ನನ್ನ ಮಗನ ಕೊಂದ್ಬಿಟ್ಟೆ ಅಲ್ಲ ಅಂತ ಬೈತಾನ ಅಂತ ಗಾಬರಿ ಆಗಿದ್ಲು. ಗಂಡ ಬೈಲಿಲ್ಲ, ಜೋಡಿ ಇದ್ದ. ಮಂದಿ ಕೇಳಿದ್ರು, ಎಷ್ಟು ತ್ರಾಸ ಆಗಿದಪ್ಪ ನಿಮ್ಗೆ, ಭಾಳ ತ್ರಾಸ ಆತಲ್ಲ, ನಿಮ್ಮ ಹೆಂಗೆ ಇಂಥ ಕೆಲಸ ಮಾಡಿಬಿಟ್ಲು ಅಂತ. ಹಂಗೆ ಹೇಳ್ಬೇಡ್ರಿ ಅಂತ. ಹಂಗೆ ಹೇಳ್ಬೇಡ್ರಿ, ತಪ್ಪು ನಂದದ. ಈಗಾಗಲೇ ನನ್ನ ಮಗನ ಕಳ್ಕೊಂಡೀನಿ, ನಾನು ಹೆಂಡತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ, ತಪ್ಪು ನಂದದ. ನಾ ಬರೀ ಕೆಂಪು ಬಾಟ್ಲಿ ಮುಚ್ಚಳ ಅಂತ ಹೇಳಿದ್ನಲ್ಲ, ಆಕೆಗೆ ಓದ್ಲಿಕ್ಕೆ ಬರೋದು ನನ್ನ ಬುದ್ಧಿ ಇಲ್ಲ ನನಗೆ ಹೇಳಬೇಕಾದ್ರೆ. ನಾನು ತಿಳ್ಕೊಬೇಕಾಗಿತ್ತು ಅದನ್ನು. ಅಥವಾ ಔಷಧ ಕೊಡಬೇಡ, ಅದು ಬೇಡ, ಏನದು ಹೇಳು ಅಂತ ಕೇಳ್ಕೊಂಡು ಹೇಳಬೇಕಾಗಿತ್ತಲ್ಲ. ನಾನು ಆಕೆಗೆ ಬರ್ತದ ನಾನು ಹೇಳಿಬಿಟ್ಟೆ, ನಾನು ತಪ್ಪು ಮಾಡಿದೆ, ಆಕೆ ತಪ್ಪಲ್ಲದು. ಅವ್ನು ಹೇಳಿದ ಮಾತ್ರ ಇಷ್ಟು ಚಂದ ಅನ್ನಿಸ್ತದೆ ನನಗೆ. ಈಗಾಗಲೇ ಮಗನ ಕಳ್ಕೊಂಡೀನಿ, ನಾನು ಹೆಂಡತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ. ಅದಕ್ಕೆ ನಾನು ಒಂದೇ ಮಾತು ನಿಮ್ಮಲ್ಲಿ ಹೇಳೋದು, ಯಾವುದೇ ವ್ಯವಹಾರ ಇರಲಿ, ಯಾವುದೇ ಮಾತಿರಲಿ, ಕೋಪ ಬಂತಂದ್ರೆ 10 ಮಿನಿಟ್ ಏನು ಮಾತಾಡಬೇಡ್ರಿ. ಸಂಸಾರದಾಗ ಅದೇ ಪ್ರಾಬ್ಲಮ್ ಇರೋದು. ನಾವೊಂದು ಅನ್ನೋದು, ಅವರೊಂದು ಅನ್ನೋದು, ಅವರೊಂದು ಅನ್ನೋದು, ನಾವೊಂದು ಅನ್ನೋದು, ನೆನೆಸ್ಕೊಂಡು ಜಗಳಾಡೋದು. ನಾನು ನೆನಪದ, ನಮ್ಮ ಅಜ್ಜಾಜಿ ಜಗಳಾಡ್ತಿದ್ರು. ನಿಮ್ಮಪ್ಪ ಲಗ್ನದಾಗ ವಾಚೇ ಕೊಡಿಸ್ಲಿಲ್ಲ ನನಗೆ. ಎಂದಿನ ಲಗ್ನ, ಎಂದಿನ ವಾಚು, ಎಂದಿನ ಜಗಳ ಯಾಕೆ ಬೇಕವು? ನಾ ಹೇಳೋದು, ಒಂದು ಮಾತು ಒಳ್ಳೇದು ಹೇಳೋದಿದ್ರೆ ದಯವಿಟ್ಟು ಬಾಯಿ ಬಿಟ್ಟು ಹೇಳ್ರಿ. ನಾನು ಹೆಣ್ಣು ತೆಗ್ದು ಚಲೋ ಮಾಡ್ತಾಳೆ, ಏನು ಸಾರ ಚಲೋ ಮಾಡ್ತಾಳೆ ಹೇಳ್ರಿ, ಚಲೋ ಮಾಡ್ತಾಳೆ ಅಂತೇಳಿ. ಏನು ಬರೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳಿಕ್ಕೆ ಹೋಗ್ಬೇಡ್ರಿ. ಆಕೆನೂ ನಿಮ್ಮಲ್ಲಿ ಏನು ಬರೋದಿಲ್ಲ ಅಂತ ಹೇಳಿಕ್ಕೆ ಹೋದ್ರೆ, ನಾವು ಆಕೆಗೆ ಏನು ಬರೋದಿಲ್ಲ ಅಂತ ಹೇಳಿಕ್ಕೆ ಹೋದ್ರೆ ಸಂಸಾರ ಸುಖ ಇರೋದಿಲ್ಲ. ನಂಬಿಕೆ ಇರಬೇಕು, ನಂಬಿಕೆ ಜೋಡಿ ಪ್ರೀತಿ ಇರಬೇಕು, ಪ್ರೀತಿ ಜೋಡಿ ಶಿಸ್ತು ಇರಬೇಕು.